ಫ್ರೆಂಡ್ಸ್, ನಾನು ನಮ್ಮ ಫ್ಯಾಮಿಲಿ ಮೇಲುಕೋಟೆ ತೊಟ್ಲು ಮುಡಿಗೆ ಹೋಗ್ತಾ ಇದ್ದೋ. ಅದರಲ್ಲಿ ನನ್ನ ಮುದ್ದು ಮಗಳೊಬ್ಳು ಮಧ್ಯದಲ್ಲಿ ವಟ ವಟ ಅಂತ ಮಾತಾಡ್ತಾಳೆ. ಅಪ್ಪಾಜಿ ವಟ ವಟ ಅಂತ ಮಾತಾಡ್ತಿದೆ. ನಮ್ಮ ಮೇಲುಕೋಟೆ ಮೇನ್ ರೋಡು ಇದು ಕಡಿಮೆ ಆಯಿತು. ಕಡಿಮೆಯಿಂದ ಮುಂದೆ ಮಣ್ ರೋಡ್ ತಗೊಂಡು ತೊಟ್ಲು ಮುಡಿಗೆ ಮುಂದೆ ಬಂದು ಜನಸಾಗರ ಸಖತ್ತಾಗಿತ್ತು. ಆದ್ರೆ ಹೋದ ವರ್ಷ ಇಷ್ಟೊತ್ತಿಗೆಲ್ಲ ಜಾತ್ರೆನೇ ಮುಗಿದೋಗಿತ್ತು. ಅಲ್ಲಿಂದ ಬಂದು ಜನ ನೋಡ್ದೋ, ಸಖತ್ತಾಗಿ ಜನ ತುಂಬ ಖುಷಿ ಆಗ್ಬಿಡ್ತು. ಆಮೇಲೆ ಇಲ್ಲಿ ಕೆಳಗಡೆ ಇಳಿದು ಹೋದರೆ ತೊಟ್ಲಿನ ಮುಡಿ ಅಂದರೆ ತೊಟ್ಟಲ್ಲಿ ಯಾವ ಥರ ಇರುತ್ತೆ ಆ ಥರ ತೊಟ್ಲು ಥರಲ್ಲೇ ನೀರು ಬರ್ತಾ ಇರುತ್ತೆ ನೋಡಿ. ಇದು ಸೂಪರಾಗಿದೆ. ಸೇಮು ಇತಿಹಾಸದಲ್ಲಿ ಇರೋದು ತೊಟ್ಲು ಮುಡಿ ನಮ್ಮ ಮೇಲುಕೋಟೆ. ಅಲ್ಲಿ ಜಾರ್ಕೊಂಡು ಹೋದ್ರೆ ಮನ್ಸನೇ ಸಿಕ್ಕಲ್ಲ ವಾಪಸ್ ಮತ್ತೆ. ಅದು ನಾವು ಐಸ್ ಕ್ರೀಮ್ ತಿಂದೋ, ಜ್ಯೂಸ್ ಕುಡಿದೋ, ಊಟ ತಿಂದೋ. ಅದಿನ್ನೂ ಆಮೇಲೆ ಇಲ್ಲಿ ಪೂಜೆ ಮಾಡ್ತೀವಿ. ಇಲ್ಲಿ ಬಂದು ಪೂಜೆ ಮಾಡ್ದೋ. ಪೂಜೆ ಮಾಡಿದ್ಮೇಲೆ ದೇವ್ರ ನಮಸ್ಕಾರ ಮಾಡ್ದೋ. ದೇವ್ರ ನಮಸ್ಕಾರ ಮಾಡಿದ್ಮೇಲೆ ನನ್ನ ಪುಟ್ಟ ಮಗಳು ತಲೆ ತಿಂತಾ ಇದ್ಲು. ನಡಿಯಪ್ಪ ಹೋಗೋಣ ಕದಂಬ್ರ ತಿನ್ನೋಣ ಅಂತ. ಕದಂಬ್ರ ಅಂದ್ರೇನು? ಅದೇ ಕುಂಬಳಕಾಯಿ ಅನ್ನ ತಿಂದ್ವಲ್ಲ. ಆಮೇಲೆ ನನ್ನ ಮಗಳು, ಸಣ್ಣ ಮಗಳು ಐಸ್ ಕ್ರೀಮ್ ಕೇಳಿದ್ಲು. ಐಸ್ ಕ್ರೀಮ್ ಕೊಡಿಸ್ದೆ. ಐಸ್ ಕ್ರೀಮ್ ತಿಂದ್ಲು. ನನ್ನ ದೊಡ್ಡ ಮಗಳು ತಿಂದ್ಲು. ನನ್ನ ಹೆಂಡ್ತಿ ತಿಂದ್ಲು. ಅಲ್ಲಿಂದ ಆಯಿತು. ಇನ್ನೇನು ಕದಂಬ್ರಕ್ಕೆ ನಾವು ವೆಯ್ಟ್ ಮಾಡ್ತಾನೇ ಇದ್ದೋ. ನೀನು ಊರ ಕಡೆಗೆ ಹೋಗೋಣ, ಕದಂಬ್ರ ತಿಂದ್ಬಿಟ್ಟು ಜಾತ್ರೆ ಎಲ್ಲ ಮುಗೀತು. ಎಲ್ಲ ಶಾಪಿಂಗ್ ಎಲ್ಲ ಆಯಿತು. ಇಲ್ಲಿ ದೇವ್ರು ಬಂತು. ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಮೇಲ್ಕೋಟೆಯಿಂದ ದೇವ್ರು ಬರುತ್ತೆ ಇಲ್ಲಿಗೆ ತೊಟ್ಲು ಮುಡಿಗೆ. ತೋಟ್ಲೆ ಆಗಿದೆ ಅದೇ ಥರ ದೇವರು. ನಮಸ್ಕಾರ ಮಾಡಿಕೊಂಡು ಈಗ ಕದಂಬ್ರಕ್ಕೆ ನಾವೆಲ್ಲ ವೆಯ್ಟಿಂಗ್ ಲಿಸ್ಟ್. ಎಲ್ಲರೂ ಕದಂಬ್ರಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಜನ. ಇಲ್ಲಿ ನೋಡಿ ಕದಂಬ್ರ ತಿಂತಾ ಇದ್ದೀವಿ. ಸಾಕಾದಾಗ ಏನು ಟೇಸ್ಟು ಅಂದರೆ ಸೂಪರ್. ಅಲ್ಲಿ ಬಂದು ಕಡಲೆಪುರಿ ತಗೊಂಡು ನನ್ನ ಸಣ್ಣ ಮಗಳು ತಲೆ ಮೇಲೆ ತಿಕ್ಕೊಂಡ್ಲೆ ಹೆಗ್ಲ ಮೇಲೆ ಅಪ್ಪಾಜಿ ಅಪ್ಪಾಜಿ ಅಂತ ತಲೆ ತಿಂತಾ ಇದ್ಲು. ತಿರ್ಗಿ ಐಸ್ ಕ್ರೀಮ್ ಕೇಳಿದ್ಲು. ಬೇಡ ಮಗನೆ ಅಂತ ಹೇಳ್ಬಿಟ್ಟು